ಆತ್ಮೀಯ ಮುಖ್ಯ ಶಿಕ್ಷಕರೇ, ನಾಳೆಯಿಂದ ಮತ್ತೆ ತರಗತಿಗಳು ಆರಂಭವಾಗುತ್ತಿರುವುದರಿಂದ ಹಾಗೂ ಬಿಸಿ ಊಟ ಕೂಡ ಆರಂಭವಾಗುತ್ತಿರುವುದರಿಂದ ನಾವು SATS ಕರ್ನಾಟಕದಲ್ಲಿ ಪ್ರತಿದಿನ ಮಕ್ಕಳ ಹಾಜರಾತಿಯನ್ನು ಹಾಕುವುದರ ಜೊತೆಗೆ ಬಿಸಿಯೂಟ ಹಾಗೂ ಹಾಲು ಸೇವಿಸುತ್ತಿರುವ ಮಕ್ಕಳ ಸಂಖ್ಯೆಯನ್ನು ಕೂಡ ಹಾಕಬೇಕಾಗುತ್ತದೆ. ಅದಕ್ಕಾಗಿ ಪ್ಲೇಸ್ಟೋರ್ನಲ್ಲಿ ಹೊಸದಾಗಿ ಒಂದು ಆ್ಯಪನ್ನು ಬಿಡಲಾಗಿದೆ. ದಯವಿಟ್ಟು ಎಲ್ಲರೂ ತಾವು ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಬಳಸಿದರೆ ತುಂಬ ಅನುಕೂಲವಾಗುತ್ತದೆ. ತಾವು ಪ್ಲೇಸ್ಟೋರ್ನಲ್ಲಿ STS MDM ಕರ್ನಾಟಕ ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ಇಲ್ಲಿ SATS MDM ಕರ್ನಾಟಕ ICT ಇನ್ಫ್ರಾಕಾನ್ ಎಜುಕೇಷನ್ ಅಂತ ಒಂದು ಅಪ್ಲಿಕೇಶನ್ ಇದೆ. ನಾನು ಈಗಾಗಲೇ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿದ್ದೇನೆ. ಅದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರ ಇಲ್ಲಿ ಅಲೌ ಕೊಡಬೇಕು. ಅಲೌ ಕೊಟ್ಟ ನಂತರ ಇಲ್ಲಿ ತಾವು STS ಅನ್ನು ಓಪನ್ ಮಾಡಲು ಬಳಸುವ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕು. ನಂತರ ಲಾಗಿನ್ ಅಂತ ಮಾಡ್ತೀನಿ. ಇಲ್ಲಿ ಗಾಟ್ ಇಟ್ ಅಂತ ಪ್ರೆಸ್ ಮಾಡಬೇಕು. ಈ ಅಪ್ಲಿಕೇಶನನ್ನು ಮೊದಲನೆಯ ಬಾರಿ ಓಪನ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಇರುವ ಮೂರು ಬಿಂದುಗಳ ಮೇಲೆ ಕ್ಲಿಕ್ ಮಾಡಬೇಕು. ಸಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎರಡು ಆಪ್ಷನ್ ಇದೆ. ಒಂದು ಅಪ್ಲೋಡ್ ಮಾಸ್ಟರ್, ಇನ್ನೊಂದು ಡೌನ್ಲೋಡ್ ಮಾಸ್ಟರ್. ನಾವು ಮೊದಲನೆಯದಾಗಿ ಡೌನ್ಲೋಡ್ ಮಾಸ್ಟರನ್ನು ಇಲ್ಲಿ ಮಾಡ್ಕೋಬೇಕು. ಕೆಳಗಡೆ ಇರುವ ಡೌನ್ಲೋಡ್ ಡೇಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡೇಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಓಕೆ ಮಾಡ್ತೀನಿ. ಸೊ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದ ನಂತರ ನಾವು ಡೌನ್ಲೋಡ್ ಮಾಡಿಕೊಂಡಂತಹ ಮಾಹಿತಿ ಇಲ್ಲಿ ತೋರಿಸುತ್ತದೆ. ಟೋಟಲ್ ಎನ್ರೋಲ್ಮೆಂಟ್ 58 ಈ ರೀತಿ ತೋರಿಸುತ್ತದೆ. ಇಲ್ಲಿ ನಾವು ಮಕ್ಕಳ ಹಾಜರಾತಿಯನ್ನು ಇಲ್ಲಿ ಹಾಕ್ಬೋದು. ಹಾಜರಾತಿಯನ್ನು ಹಾಕಲು ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಅಂತ ಎರಡನೇ ಆಪ್ಷನ್ ಇದೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮ್ಮಲ್ಲಿ ತರಗತಿಗಳನ್ನು ತೋರಿಸುತ್ತದೆ. ನಾನಿಲ್ಲಿ 5ನೇ ತರಗತಿಯನ್ನು ಆಯ್ಕೆ ಮಾಡ್ತೀನಿ. 5ನೇ ತರಗತಿಯನ್ನು ಆಯ್ಕೆ ಮಾಡಿಕೊಂಡ ನಂತರ ಸೆಕ್ಷನ್ ಎ ಅಂತ ಇರುತ್ತೆ. ಅಟೆಂಡೆನ್ಸ್ ಬೈ ಮತ್ತು ಅಟೆಂಡೆನ್ಸ್ ಆಫ್. ಇಲ್ಲಿ ಶಾಲೆಯಿರುವ ಶಿಕ್ಷಕರ ಹೆಸರನ್ನು ಆಯ್ಕೆ ಮಾಡ್ಕೋಬೇಕು. ಶಿಫ್ಟ್, ಇಲ್ಲಿ 4 ರೀತಿಯ ಶಿಫ್ಟ್ ಇದೆ. ಮಾರ್ನಿಂಗ್, ನೂನ್, ಈವ್ನಿಂಗ್, ಡೈಲಿ. ಸೊ ಇಲ್ಲಿ ನಾವು ಈಗ 6ರಿಂದ 10ನೇ ತರಗತಿಗೆ ಪೂರ್ಣ ಪ್ರಮಾಣದಲ್ಲಿ ಶಾಲೆಗಳನ್ನು ನಡೆಸ್ತಾ ಇರೋದರಿಂದ ಡೈಲಿ ಅಂತ ಆಪ್ಷನನ್ನು ಆಯ್ಕೆ ಮಾಡ್ಕೋಬೇಕು. ಮಾಡಿದ ನಂತರ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ 3 ರೀತಿಯಾದಂತಹ ಆಯ್ಕೆಗಳಿವೆ. ಮೊದಲನೆಯದು ಇಲ್ಲಿ ಅಟೆಂಡೆನ್ಸ್ ಅಂತ ಇದೆ. ಇಲ್ಲಿ ನಾವು ಅಟೆಂಡೆನ್ಸನ್ನು ಹಾಕಿದರೆ SATS ಕರ್ನಾಟಕ ಮೊಬೈಲ್ ಅಪ್ಲಿಕೇಶನ್ದಲ್ಲಿ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಎರಡನೆಯದು ಮೀಲ್ MDM ಬಿಸಿಯೂಟ ಸೇವಿಸಿದ ಹಾಜರಾತಿ, ಅಂದರೆ ಎಷ್ಟು ಮಕ್ಕಳು ಬಿಸಿಯೂಟ ಸೇವಿಸಿದರು ಆ ಸಂಖ್ಯೆಯನ್ನು ಇಲ್ಲಿ ಹಸಿರು ಬಣ್ಣದಲ್ಲಿರೋ ಚೌಕದನ್ನು ಮಾರ್ಕ್ ಮಾಡುವ ಮೂಲಕ ಹಾಕ್ಬೋದು. ಮೂರನೇದಾಗಿ ಮಿಲ್ಕ್ ಅಂತ ನೀಲಿ ಬಣ್ಣದ ಚೌಕ ನೀಡಲಾಗಿದೆ. ಈ ಚೌಕವನ್ನು ನೀಲಿ ಬಣ್ಣದ ಚೌಕದಲ್ಲಿ ನಾವು ಟಿಕ್ ಮಾರ್ಕ್ ಮಾಡಿದರೆ ಹಾಲು ಸೇವಿಸಿದೆ ಅಂತ ಅರ್ಥ. ಇಲ್ಲಿ 1ನೇ ಮಗುವಿಗೆ ಮತ್ತು 2ನೇ ಮಗುವಿಗೆ
ನಾನು 3 ಆಪ್ಷನ್ಗಳನ್ನು ಹಾಕಿದ್ದೇನೆ. ಬ್ಲ್ಯಾಕ್ ಚೌಕು, ಆಮೇಲೆ ಗ್ರೀನ್ ಚೌಕು, ಬ್ಲೂ ಚೌಕು. ಬ್ಲ್ಯಾಕ್ ಚೌಕ್ ಇದು ಶಾಲೆಯ ಹಾಜರಾತಿ, ಗ್ರೀನ್ ಚೌಕ್ ಇದು ಬಿಸಿಯೂಟ ಸೇವಿಸಿದ ಹಾಜರಾತಿ, ಬ್ಲೂ ಚೌಕ್ ಇದು ಹಾಲು ಸೇವಿಸಿದಂಥ ಹಾಜರಾತಿ. ಈ ರೀತಿ 3 ಹಾಜರಾತಿಯನ್ನು ಹಾಕ್ಬೋದು. ಯಾವುದಾದ್ರೂ ಮಗು ಹಾಲು ಸೇವಿಸಿಲ್ಲ ಅಂದರೆ ಆ ಚೆಕ್ ಮಾರ್ಕನ್ನು ನಾವು ತೆಗಿಬೋದು. ಈ ರೀತಿ ಹಾಕಿ ಹಾಜರಿದ್ದ ಮಕ್ಕಳನ್ನ ಮಾಹಿತಿಯನ್ನು ಇಲ್ಲಿ ಹಾಕಿ ಮೇಲ್ಗಡೆ ಇರುವ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಟು ಸಬ್ಮಿಟ್ ಅಟೆಂಡೆನ್ಸ್, ಓಕೆ ಅಂತ ಹಾಕಿ ನಂತರ ಇದೇ ರೀತಿ ನಮ್ಮ ಶಾಲೆಯ ಎಲ್ಲ ವರ್ಗದ ಮಕ್ಕಳ ಹಾಜರಾತಿಯನ್ನು ಹಾಕಬೇಕು. ಹಾಜರಾತಿ ಹಾಕಿದ ನಂತರ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದ ನಂತರ ಮತ್ತೆ ಮೇಲ್ಗಡೆ ಇರುವ 3 ಬಿಂದುಗಳ ಮೇಲೆ ಕ್ಲಿಕ್ ಮಾಡಬೇಕು. ಸಿಂಕ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಾವು ಹಾಜರಾತಿ ಹಾಕಿದ ಮಕ್ಕಳ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗಿದೆ. ಸೊ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ 2 ಆಪ್ಷನ್ಗಳಿದೆ. ಒಂದು ಡೌನ್ಲೋಡ್ ಮಾಸ್ಟರ್, ಇನ್ನೊಂದು ಅಪ್ಲೋಡ್ ಮಾಸ್ಟರ್. ಡೌನ್ಲೋಡ್ ಮಾಸ್ಟರನ್ನು ನಾವು ಮೊದಲ ಬಾರಿ ಈ ಆ್ಯಪನ್ನು ಓಪನ್ ಮಾಡಿದಾಗ ಬಳಸಿರ್ತೇವೆ. ಸೊ ನಾನೀಗ ಅಪ್ಲೋಡ್ ಮಾಸ್ಟರ್ ಮಾಡ್ತೀನಿ. ಇಲ್ಲಿ ಡೈಲಿ MDM ಬೆನಿಫಿಷರೀಸ್ ವಿತ್ ಅಟೆಂಡೆನ್ಸ್ ಅಂತ ಇದೆ, ಆ ಆಪ್ಷನನ್ನು ಮಾರ್ಕ್ ಮಾಡ್ತೀನಿ. ಜೊತೆಗೆ ಮುಖ್ಯ ಅಡುಗೆಯವರು ಹಾಗೂ ಸಹಾಯಕ ಅಡುಗೆಯವರ ಹಾಜರಾತಿಯನ್ನು ಕೂಡ ಇಲ್ಲಿ ಮಾರ್ಕ್ ಮಾಡ್ಬೋದು. ಸೊ ನಾನೀಗ ತಮಗೆ ಉದಾಹರಣೆಯಾಗಿ ತೋರಿಸಲು ಮಕ್ಕಳ ಹಾಜರಾತಿಯನ್ನು ಮಾತ್ರ ಹಾಕಿರ್ತೇನೆ. ಹಾಕಿದ ನಂತರ ಇಲ್ಲಿ ಕೆಳಗಡೆ ಇರುವ ಈ ಅಪ್ಲೋಡ್ ಡೇಟಾ ಅಂತ ಆಪ್ಷನ್ ಇದೆ, ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಡೇಟಾ ಸಿಂಕ್ರೊನೈಜೇಷನ್ ಸಕ್ಸಸ್ಫುಲಿ ಓಕೆ ಅಂತ ಕೊಡಬೇಕು. ಈಗ ನಾವು 5ನೇ ತರಗತಿಯಲ್ಲಿ 2 ಮಕ್ಕಳ 3 ರೀತಿಯ ಹಾಜರಾತಿಯನ್ನು ಹಾಕಿರುತ್ತೇವೆ. ಒಂದು ಶಾಲಾ ಹಾಜರಾತಿ, 2ನೇಯದು ಬಿಸಿಯೂಟ ಸೇವಿಸಿದ ಹಾಜರಾತಿ, 3ನೇಯದು ಹಾಲು ಕುಡಿದ ಹಾಜರಾತಿ. ಈ 3 ರೀತಿಯ ಹಾಜರಾತಿಯನ್ನು ಈ ಒಂದೇ ಅಪ್ಲಿಕೇಶನ್ದಲ್ಲಿ ಹಾಕಿ ಸಬ್ಮಿಟ್ ಕೊಡಲಾಗಿದೆ. ಈ ರೀತಿ ನಾವು ಪ್ರತಿದಿನ ಹಾಜರಾಗುವ ಎಲ್ಲ ಮಕ್ಕಳ ಹಾಜರಾತಿಯನ್ನು, ಬಿಸಿಯೂಟ ಸೇವಿಸಿದ ಹಾಜರಾತಿಯನ್ನು ಹಾಗೂ ಹಾಲು ಕುಡಿದ ಮಾಹಿತಿಯನ್ನು ಈ ಒಂದೇ ಅಪ್ಲಿಕೇಶನ್ದಲ್ಲಿ ಹಾಕ್ಬೋದು. ನಾನು ಕೊಟ್ಟಿರುವ ಮಾಹಿತಿ ತಮಗೆ ಸಂಪೂರ್ಣವಾಗಿದ್ದರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.